ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸುದ್ದಿ ಹೀಗಿದೆ. ಕಾಶ್ಮೀರದಲ್ಲಿ ಸೇನೆಯಿಂದ ಆಪರೇಷನ್ ಮಹಾದೇವ, ಪಹಲ್ಗಾಮ್ ದಾಳಿ ಮಾಸ್ಟರ್ ಮೈಂಡ್ ಸುಲೇಮಾನ್ ಸೇನೆ ಗುಂಡಿಗೆ ಬಲಿ. ಸುಲೇಮಾನ್ ಜೊತೆ ಇನ್ನೂ ಇಬ್ಬರು ಉಗ್ರರನ್ನ ಹತ್ಯೆ ಮಾಡಲಾಗಿದೆ. ಅಪಾರ ಶಸ್ತ್ರಾಸ್ತ್ರವನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ. 26 ಪ್ರವಾಸಿಗರ ಹತ್ಯೆ ಕೇಸ್ನಲ್ಲಿ 3 ತಿಂಗಳ ಬಳಿಕ ಭದ್ರತಾ ಪಡೆಗಳಿಗೆ ಇದೊಂದು ಯಶಸ್ಸು ಸಿಕ್ಕಿರೋದು. ಉಗ್ರರು ಸಿಕ್ಕಿದ ಹೇಗೆ ಅಂತ ನೋಡೋದಾದ್ರೆ, 3 ಉಗ್ರರ ಇರುವಿಕೆ ಬಗ್ಗೆ ಕಳೆದೊಂದು ವಾರದಿಂದ ಭದ್ರತಾ ಪಡೆಗಳಿಗೆ ಖಚಿತ ಮಾಹಿತಿ ಸಿಗ್ತಾ ಇತ್ತು. ಭಾನುವಾರ ತಡರಾತ್ರಿ ಚೀನಾ ನಿರ್ಮಿತ ಅಲ್ಟ್ರಾ ರೇಡಿಯೋ ಉಪಕರಣ ಆನ್ ಮಾಡಿದ್ರು ಉಗ್ರರು. ಇದರ ಮುಖಾಂತರವಾಗಿ ಉಗ್ರರ ಅಡಗಿರುವಂತಹ ಮಹಾದೇವ ಬೆಟ್ಟದಲ್ಲಿ ಸ್ಥಳದ ಕುರಿತು ಖಚಿತವಾದಂತಹ ಮಾಹಿತಿ ಲಭ್ಯವಾಗಿತ್ತು. ಸೋಮವಾರ ಬೆಳಗ್ಗೆ 8 ಗಂಟೆಗೆ ಡ್ರೋನ್ ಅನ್ನು ಹಾರಿಸಿ ಉಗ್ರರ ಇರುವಿಕೆಯನ್ನ ಖಚಿತಪಡಿಸಿಕೊಳ್ತಾರೆ ಯೋಧರು. ಬೆಳಗ್ಗೆ 9:30 ವೇಳೆಗೆ ಬೆಟ್ಟಕ್ಕೆ ಸೇನೆ ದೌಡಾಯಿಸುತ್ತೆ. ಮೂಸಾ ಸೇರಿ 3 ಗುರುತನ್ನ ಖಚಿತಪಡಿಸುತ್ತೆ ಸೇನೆ. ಇವ್ರುಗಳೇ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ತಾರೆ. 11 ಗಂಟೆ ವೇಳೆಗೆ ಡೇರೆಯೊಳಗೆ ಮಲಗಿದ್ದಂತ ಉಗ್ರರ ಮೇಲೆ ಗುಂಡಿನ ದಾಳಿ ಮಾಡಲಾಗಿದೆ. 3 ಉಗ್ರರು ಬಲಿಯಾಗಿದ್ದಾರೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ನೋಡಿ, ಪಹಲ್ಗಾಮ್ನಲ್ಲಿ ನಡೆದಂಥ 26 ಅಮಾಯಕರ ನರಮೇಧದ ಹಿಂದಿದ್ದಂಥ ಮಾಸ್ಟರ್ ಮೈಂಡೇನೆ ಈ ಸುಲೇಮಾನ್ ಅಲಿಯಾಸ್ ಹಾಶಿಮ್ ಮೂಸಾ ಅಂತ ಹೇಳಲಾಗ್ತಾ ಇದೆ. ಈ 3 ಉಗ್ರರನ್ನ ಆಪರೇಷನ್ ಮಹಾದೇವ ಅಡಿಯಲ್ಲಿ ಹತ್ಯೆ ಮಾಡಲಾಗಿದೆ. ಸೋಮವಾರ ಶ್ರೀನಗರದ ಬಳಿ ಭದ್ರತಾ ಪಡೆಗಳು, CRPF ಮತ್ತು ಜಮ್ಮು ಕಾಶ್ಮೀರ ಪೊಲೀಸರು ಜಂಟಿಯಾಗಿ ಉಗ್ರ ದಾಳಿಯನ್ನು ನಡೆಸಿದ್ದು 3 ತಿಂಗಳ ಬಳಿಕ 3 ಉಗ್ರರನ್ನ ಸಂಹರಿಸಿದ್ದಾರೆ ಅಂತ ಭದ್ರತಾ ಮೂಲಗಳು ಇಲ್ಲಿ ದೃಢಪಡಿಸ್ತಾ ಇದೆ. ಇನ್ನು ಮುಲ್ಮಾರ್ ಮತ್ತು ಹರ್ವಾನ್ ಪ್ರದೇಶದಲ್ಲಿ ಆಪರೇಷನ್ ಮಹಾದೇವ ಕೈಗೊಂಡ ಭದ್ರತಾ ಪಡೆಗಳಿಗೆ 14 ದಿನದ ಹಿಂದೆ ಉಗ್ರರ ಚಲನವಲನದ ಬಗ್ಗೆ ಸುಳಿವು ಸಿಕ್ಕಿತ್ತು. ಇಲ್ಲಿ ಉಗ್ರರು ಓಡಾಡ್ತಾ ಇದ್ದಾರೆ, ಅವರ ಚಲನವಲನ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತಂತೆ. ಚೀನಾದ ಅಲ್ಟ್ರಾ ರೇಡಿಯೋ ಸಂವಹನ ಸಕ್ರಿಯವಾಗಿದ್ದರಿಂದ ಅವರ ಇರುವಿಕೆಯ ಬಗ್ಗೆ ಪಕ್ಕಾ ಮಾಹಿತಿ ಇತ್ತು ಅನ್ನೋದನ್ನ ಹೇಳಲಾಗ್ತಾ ಇದೆ. ಪಕ್ಕಾ ಮಾಹಿತಿ ಮೇರೆಗೆನೆ ಈ ಒಂದು ಅಟ್ಯಾಕ್ ಅನ್ನ ಮಾಡಿರೋದು, ಉಗ್ರರನ್ನ ಹೊಡೆದುರುಳಿಸಿರೋದು. ಇನ್ನು ಇದೇ ಸಂದರ್ಭದಲ್ಲಿ ನಿನ್ನೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಸದನದಲ್ಲಿ. ಈ ಆಪರೇಷನ್ ಸಿಂಧೂರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋಗಿ ಬಂದು ಟ್ರಂಪ್ 100 ಸಲ ನಾನೇ ಯುದ್ಧ ನಿಲ್ಲಿಸಿದ್ದು ಅಂತ ಹೇಳಿದರು. ಅದಕ್ಕೆ ಉತ್ತರ ಕೊಡಬೇಕು ಅಂತ ಪಟ್ಟು ಹಿಡಿದು ಕೂತಿದ್ರು ವಿರೋಧ ಪಕ್ಷದವರು. ಅದಕ್ಕೆ ಸಂಬಂಧಪಟ್ಟಂತೆಗೆ ನಿನ್ನೆ ಸದನದಲ್ಲೂ ಡೆವಲಪ್ಮೆಂಟ್ ಆಗಿದೆ. ಏನಾಗಿದೆ, ಮೋದಿ ಟ್ರಂಪ್ ನಡುವೆ ಫೋನೇ ಇಲ್ಲ ಅಂತ ಹೇಳ್ತಾ ಇರೋದು. ಯುದ್ಧ ನಿಲ್ಲಿಸಿದ್ದು ನಾನೆಂದ ಟ್ರಂಪ್ಗೆ ಭಾರತ ಈ ಮುಖಾಂತರವಾಗಿ ತಿರುಗೇಟನ್ನು ಕೊಡ್ತಾ ಇದೆ. ಕಿರಿಕಿರಿ ಆಗ್ತಾ ಇತ್ತು. ಟ್ರಂಪ್ ಪದೇ ನನ್ನಿಂದನೇ ನಿಂತಿದ್ದು ಅಂತ ಹೇಳ್ತಾ ಇದ್ದಿದ್ದು. ಸೊ ಅದಕ್ಕೊಂದು ಕ್ಲಾರಿಟಿ ಬೇಕಾಗಿತ್ತು. ಹೌದಾ, ಟ್ರಂಪೇ ನಿಲ್ಲಿಸಿದ್ದ ಅಥವಾ ನಾವು ಭಾರತೀಯರು ನಿಲ್ಲಿಸಿದ್ದ ಅಂತ. ಸೊ ಇದಕ್ಕೆ ಫೈನಲಿ ಒಂದು ಸ್ಪಷ್ಟನೆ ಅನ್ನೋದು ಸಿಗ್ತಾ ಇದೆ. ಏಪ್ರಿಲ್ 22ರಿಂದ ಜೂನ್ 17ರವರೆಗೆ ಪ್ರಧಾನಿ ಮೋದಿ ಮತ್ತು ಅಮೆರಿಕ ಅಧ್ಯಕ್ಷ ಟ್ರಂಪ್ ನಡುವೆ ಯಾವುದೇ ದೂರವಾಣಿ ಸಂಭಾಷಣೆ ನಡೆದೇ ಇಲ್ಲ ಅಂತ ವಿದೇಶಾಂಗ ಸಚಿವ ಜೈಶಂಕರ್ ಸ್ಪಷ್ಟಪಡಿಸಿ ಹೇಳಿದ್ದಾರೆ. ಈ ಮುಖಾಂತರವಾಗಿ ಭಾರತ ಪಾಕ್ ಯುದ್ಧ ನಾನು ಫೋನ್ ಮಾಡಿ ನಿಲ್ಲಿಸಿದೆ ಎಂಬ ಟ್ರಂಪ್ ಹೇಳಿಕೆಯನ್ನು ಸ್ಪಷ್ಟವಾಗಿ ಅಲ್ಲಗಳೆದಿದ್ದಾರೆ. ಟ್ರಂಪ್ ಆ ಥರ ಏನೂ ಮಾಡೇ ಇಲ್ಲ, ಫೋನೂ ಮಾಡಿಲ್ಲ, ಮಾತುಕತೆನೂ ನಡೆದಿಲ್ಲ, ಇದಕ್ಕೂ ಟ್ರಂಪಿಗೂ ಸಂಬಂಧ ಇಲ್ಲ, ಭಾರತಕ್ಕೂ ಟ್ರಂಪಿಗೂ ಸಂಬಂಧ ಇಲ್ಲ ಅನ್ನೋದನ್ನು ವಿದೇಶಾಂಗ ಸಚಿವರು ಕ್ಲಾರಿಟಿಯಿಂದ ಹೇಳಿದ್ದಾರೆ. ಇದಕ್ಕೆ ಟ್ರಂಪ್ ಏನು ಹೇಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಟ್ರಂಪ್ ಯಾವ್ಯಾವ ವೇದಿಕೆ ಸಿಗುತ್ತೋ ಎಲ್ಲ ವೇದಿಕೆಗಳಲ್ಲೂ ಇದನ್ನು ಹೇಳ್ಕೊಂಡು ಮೈಲೇಜ್ ತಗೊಂಡಿದ್ದಾರೆ. ಈಗ ಭಾರತೀಯರೇ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಇಲ್ಲ ಅಂತ. ಹಾಗಾಗಿ ಮುಂದಿನ ಬೆಳವಣಿಗೆ ಏನಾಗುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ. ಇದೇ ಸಂದರ್ಭದಲ್ಲಿ ಕೈಗೆ ನಮಗಿಂತ ಪಾಕ್ ಮೇಲೇನೆ ನಂಬಿಕೆ ಅಂತ ಜೈಶಂಕರ್ ಉತ್ತರವನ್ನು ಒಪ್ಪದ ವಿಪಕ್ಷಕ್ಕೆ ಅಮಿತ್ ಶಾ ಚಾಟಿ ಬೀಸಿದ್ದಾರೆ. ನಮಗಿಂತ ನಿಮಗೆ ಪಾಕಿಸ್ತಾನದ ಮೇಲೇನೆ ನಂಬಿಕೆನಾ ಅಂತ ಅಮಿತ್ ಶಾ ಅವರು ಚಾಟಿ ಬೀಸಿರೋದು ಕಾಂಗ್ರೆಸ್ನವ್ರಿಗೇನೆ. ಆಪರೇಷನ್ ಸಿಂಧೂರ ಕುರಿತು ಸಚಿವ ಜೈಶಂಕರ್ ಭಾಷಣಕ್ಕೆ ಅಡ್ಡಿಪಡಿಸಿದ ಕಾಂಗ್ರೆಸ್ ಸದಸ್ಯರನ್ನ ಗೃಹ ಸಚಿವ ಅಮಿತ್ ಶಾ ತರಾಟೆ ತೆಗೆದುಕೊಂಡಿದ್ದಾರೆ. ಅವರಿಗೆ ಅಂದರೆ ವಿರೋಧ ಪಕ್ಷಕ್ಕೆ ಭಾರತದ ವಿದೇಶಾಂಗ ಸಚಿವರ ಮೇಲೆ ನಂಬಿಕೆನೇ ಇಲ್ಲ, ಆದರೆ ಅವರಿಗೆ ಬೇರೆ ಯಾವುದೋ ದೇಶದ ಮೇಲೆ ನಂಬಿಕೆ ಇದೆ ಅಂತ ಅಮಿತ್ ಶಾ ಕೂಡ ಚಾಟಿ ಬೀಸಿದ್ದಾರೆ. ಒಂದಷ್ಟು ಗದ್ದಲ ಕೋಲಾಹಲ ನಿನ್ನೆ ಸದನದ ಸಂದರ್ಭದಲ್ಲಿ ಆಗಿದ್ದಂತೂ ನಿಜ. ಅದೆಲ್ಲವೂ ಕೂಡ ಆಪರೇಷನ್ ಸಿಂಧೂರ ಮತ್ತು ಟ್ರಂಪ್ನ ಹೇಳಿಕೆಗೆ ಸಂಬಂಧಪಟ್ಟಂತೆ ಆದಂಥ ಬೆಳವಣಿಗೆ. ಇನ್ನು